ಹಾಯ್ ಎಲ್ಲರಿಗೂ ನಮಸ್ಕಾರ. ಐಸಿಯು ತಾರ್ಸಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ದಿನ ಪೊಲೀಸ್ ಇಲಾಖೆ ವತಿಯಿಂದ ಒಂದು ಮಹತ್ವವಾದಂತಹ ಒಂದು ಆದೇಶವನ್ನು ಹೊರಡಿಸಿದ್ದಾರೆ. ಆ ಆದೇಶ ಎದಕ್ಕೆ ಸಂಬಂಧಪಟ್ಟಿದೆ ಅಂದ್ರೆ ಅದು ಪೊಲೀಸ್ ಕಾನ್ಸ್ಟೇಬಲ್ ನೋಟಿಫಿಕೇಶನ್ಗೆ ಸಂಬಂಧಪಟ್ಟಿದೆ. ಆ ಹುದ್ದೆಗಳಿಗೆ ಸಂಬಂಧಪಟ್ಟಂತ ಒಂದು ಆದೇಶವನ್ನು ಹೊರಡಿಸಿದ್ದಾರೆ. ಅದೇನಂದ್ರೆ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಯಲ್ಲಿ ಎಷ್ಟು ಖಾಲಿ ಹುದ್ದೆಗಳಿವೆ ಅದರ ವಿವರವನ್ನು ಪೊಲೀಸ್ ನೇಮಕಾತಿ ವಿಭಾಗಕ್ಕೆ ಕಳಿಸುವಂತೆ ಒಂದು ಆದೇಶವನ್ನು ಹೊರಡಿಸಿದ್ದಾರೆ. ಅದು ಆ ನಗರದಲ್ಲಿ ಮತ್ತು ಜಿಲ್ಲಾಗಳಲ್ಲಿ ಮತ್ತು ಘಟಕಗಳಲ್ಲಿ ಎಷ್ಟು ಪೊಲೀಸ್ ಕಾನ್ಸ್ಟೇಬಲ್ಗಳು ಖಾಲಿ ಇವೆ ಆ ಮಾಹಿತಿಯನ್ನು ನೇಮಕಾತಿ ವಿಭಾಗಕ್ಕೆ ಕಳಿಸುವ ಸಂಬಂಧಾಗಿ ಒಂದು ಆದೇಶವನ್ನು ಹೊರಡಿಸಿದ್ದಾರೆ. ಆ ಆದೇಶ ಏನಾಗಿದೆ ಅಂದ್ರೆ ಮೀಸಲಾತಿಗೆ ಸಂಬಂಧಪಟ್ಟಂತೆ ಮತ್ತು ರೋಸ್ಟರ್ ತಯಾರಿ ಮಾಡಿ, ಅಂದರೆ ಈಗ ಚಾಲ್ತಿಯಲ್ಲಿರುವ ಮೀಸಲಾತಿಗೆ ಅನುಗುಣವಾಗಿ ರೋಸ್ಟರ್ ತಯಾರು ಮಾಡಿ ಅದನ್ನ ನೇಮಕಾತಿ ವಿಭಾಗಕ್ಕೆ ಕಳಿಸುವ ಸಂಬಂಧಾಗಿ ಒಂದು ಆದೇಶವನ್ನು ಹೊರಡಿಸಿದ್ದಾರೆ. ಹಾಗಾದ್ರೆ ಈಗ ಮೊದಲೇ ಎಷ್ಟು ಹುದ್ದೆಗಳು ಖಾಲಿವೆ ಅಂತ ನೇಮಕಾತಿ ವಿಭಾಗಕ್ಕೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಆದರೆ ಆ ಮಾಹಿತಿ ಎಷ್ಟು ಹುದ್ದೆಗಳು ಖಾಲಿ ಇವೆ ಅಂತ ನೋಡೋಣ. ಮೊದಲನೇದಾಗಿ ಡಿಟೆಕ್ಟಿವ್ ಸಬ್ ಇನ್ಸ್ಪೆಕ್ಟರ್ ಒಟ್ಟು 20 ಹುದ್ದೆಗಳು ಖಾಲಿವೆ. ಆ 20 ಹುದ್ದೆಗಳಲ್ಲಿ ಕಲ್ಯಾಣ ಕರ್ನಾಟಕ 5, ಕಲ್ಯಾಣ ಕರ್ನಾಟಕ ಇತರ 15. ಹಾಗೆ ಕೂಡ ಸಶಸ್ತ್ರ ಪೊಲೀಸ್ ಕಾನ್ಸ್ಟೇಬಲ್ ಒಟ್ಟು 1650 ಹುದ್ದೆಗಳು ಖಾಲಿವೆ. ಅದರಲ್ಲಿ ಕಲ್ಯಾಣ ಕರ್ನಾಟಕ 275, ಕಲ್ಯಾಣ ಕರ್ನಾಟಕ ಇತರ 1375 ಇಷ್ಟು ಹುದ್ದೆಗಳು ಖಾಲಿವೆ. ಹಾಗೆ ಕೂಡ ಸಿವಿಲ್ ಅಂದ್ರೆ ನಾಗರಿಕ ಪೊಲೀಸ್ ಕಾನ್ಸ್ಟೇಬಲ್ ಒಟ್ಟು 4110 ಹುದ್ದೆಗಳು ಖಾಲಿವೆ. ಅದರಲ್ಲಿ ಕಲ್ಯಾಣ ಕರ್ನಾಟಕ ಇತರ 3500 ಹುದ್ದೆಗಳು, ಕಲ್ಯಾಣ ಕರ್ನಾಟಕ 610 ಹುದ್ದೆಗಳು ಖಾಲಿವೆ. ಅದರಂತೆ KSRPಗೂ ಕೂಡ 2032 ಹುದ್ದೆಗಳು ಖಾಲಿವೆ ಒಟ್ಟು. ಅದರಲ್ಲಿ ಕಲ್ಯಾಣ ಕರ್ನಾಟಕ 1500, ಕಲ್ಯಾಣ ಕರ್ನಾಟಕ ಇತರ 1500 ಇದಾವ. ಹಾಗೆ ಕಲ್ಯಾಣ ಕರ್ನಾಟಕ ಎಷ್ಟಿದಾವಪ್ಪ ಅಂತಂದ್ರ 532 ಹುದ್ದೆಗಳು ಖಾಲಿವೆ. ಪೊಲೀಸ್ ಕಾನ್ಸ್ಟೇಬಲ್ ಮತ್ತೊಂದು ಪೊಲೀಸ್ ಕಾನ್ಸ್ಟೇಬಲ್ ಅಂದ್ರೆ KSISF ಒಟ್ಟು 364 ಹುದ್ದೆಗಳು ಖಾಲಿವೆ. ಇವು ಕಲ್ಯಾಣ ಕರ್ನಾಟಕ ಮಾತ್ರ ಇವೆ. ಕಲ್ಯಾಣ ಕರ್ನಾಟಕ ಹುದ್ದೆಗಳು ಇಲ್ಲಿ ಖಾಲಿ ಇಲ್ಲ ಅಂತ ನೋಡಬಹುದು. ಹಾಗಾದ್ರೆ ಇವು ಮೀಸಲಾತಿ ಸಂಬಂಧಪಟ್ಟಂತೆ ಸರ್ಕಾರವು ಏನ್ ಮಾಡಿತ್ತಪ್ಪ ಅಂತಂದ್ರೆ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ಮೀಸಲಾತಿ ಪ್ರಮಾಣವನ್ನು ಏನ್ ಮಾಡಿತ್ತು, ಕ್ರಮವಾಗಿ ಹೆಚ್ಚಳ ಮಾಡಿತ್ತು. ಅದು ಎಷ್ಟು ಅಂದ್ರೆ ಪರಿಶಿಷ್ಟ ಜಾತಿ 15 ಇತ್ತು, ಅದನ್ನ 17ಕ್ಕೆ ಹೆಚ್ಚಿಗೆ ಮಾಡಿದ್ರು. ಹಾಗೆ ಕೂಡ ST ಅಂದ್ರೆ ಪರಿಶಿಷ್ಟ ಪಂಗಡಕ್ಕೆ 3% ಇತ್ತು, ಅದನ್ನು 7ಕ್ಕೆ ಹೆಚ್ಚಳ ಮಾಡಿತ್ತು. ಇದಕ್ಕೆ ಸಂಬಂಧಪಟ್ಟಂತೆ ಏನ್ ಮಾಡ್ತಾರಪ್ಪ ಅಂತಂದ್ರೆ ಒಂದು ರಿಟ್ ಅರ್ಜಿಯನ್ನ ಹೈಕೋರ್ಟ್ ನಲ್ಲಿ ಮಂಡನೆ ಮಾಡ್ತಾರೆ. ಆ ಹೈಕೋರ್ಟ್ ಏನ್ ಮಾಡುತ್ತಪ್ಪ ಅಂತಂದ್ರೆ 17/11/2025 ಮಧ್ಯಂತರ ಆದೇಶವನ್ನು ಪರಿಗಣಿಸಿ ಸರ್ಕಾರವು ರಿಕ್ತ ಸಿವಿಲ್ ಸೇವಾ ಹುದ್ದೆಗಳಿಗೆ ನೇಮಕಾತಿ ಪ್ರಕ್ರಿಯೆಯನ್ನು ಕೈಗೊಳ್ಳಲು ಮತ್ತು ಮುಂದುವರಿಸಲು ಸಂಬಂಧಪಟ್ಟಂತೆ ಉಲ್ಲೇಖಿತ ಸರ್ಕಾರ ಆದೇಶದಲ್ಲಿ ನಿರ್ದೇಶನಗಳು ನೀಡಿರುತ್ತದೆ. ಅದರ ಪ್ರಕಾರವಾಗಿ ಈಗ ಸರ್ಕಾರ ಏನ್ ಮಾಡಿತ್ತಪ್ಪ ಅಂತಂದ್ರೆ ಅದರಂತೆ ಈಗಾಗಲೇ ಏನು ಮಾಡುತ್ತೆ ಸರ್ಕಾರ ತಮ್ಮ ಘಟಕ ಅಥವಾ ಕಚೇರಿಗಳಲ್ಲಿ ಅಂದ್ರೆ ನಗರ ಮತ್ತು ಇಲ್ಲಿದೆ ನೋಡಿ, ಆಯಾ ನಗರ ಮತ್ತು ಜಿಲ್ಲಾ ಘಟಕಗಳಿಗೆ ಆದೇಶವನ್ನು ಹೊರಡಿಸಿದೆ. ಏನಂದ್ರೆ ಒಟ್ಟು ಇವನು 15 ಮತ್ತು 17 ಇಲ್ಲಿ ಎಷ್ಟು ಪರ್ಸೆಂಟೇಜ್ ಜಾಸ್ತಿ ಆಗಿದೆ ಅಂದ್ರೆ ಇಲ್ಲಿ 2% ಜಾಸ್ತಿ ಆಗಿದೆ. ಇಲ್ಲಿ 2%, ಇಲ್ಲಿ STಗೆ 4% ಜಾಸ್ತಿ ಆಗಿದೆ. ಒಟ್ಟು 6% ಜಾಸ್ತಿ ಆಗಿದೆ. 6% ಜಾಸ್ತಿ ಆದರೆ ಒಟ್ಟು 56% ಮೀಸಲಾತಿ ಇತ್ತು. ಇದಷ್ಟು ಮೀಸಲಾತಿ 56% ಮೀಸಲಾತಿ ಇತ್ತು. ಆದ್ರೆ ಸರ್ಕಾರ ಈಗ ಆದೇಶ ಹೊರಡಿಸಿದ್ದೇನೆಂದ್ರೆ ಈ 56% ಏನಿದೆಯಲ್ಲ ಅದರಲ್ಲಿ ಕೇವಲ 50% ಮಾತ್ರ ರೋಸ್ಟರ್ ಅನ್ನು ತಯಾರು ಮಾಡಿ ಅಂತ ಹೇಳಿದೆ. ಕೇವಲ 50% ಮೀಸಲಾತಿ ಮಾತ್ರ ರೋಸ್ಟರ್ ತಯಾರು ಮಾಡಿ ಅದನ್ನ ನೇಮಕಾತಿ ವಿಭಾಗಕ್ಕೆ ಕಳಿಸ್ಬೇಕಾಗಿದೆ. ಯಾರಪ್ಪ ಅಂತಂದ್ರೆ ಅದು ನಗರ ಜಿಲ್ಲಾ ಘಟಕಗಳಿಗೆ, ಅಂದ್ರೆ ಆ ನಗರ ಜಿಲ್ಲಾ ಉಸ್ತುವಾರಿಗೆ
ಆದೇಶವನ್ನು ಹೊರಡಿಸಿದೆ. ಹಾಗಾದ್ರೆ ಈ 6% ಏನ್ ಮಾಡಿದ್ದಪ್ಪ ಅಂತಂದ್ರೆ ಈ 6% ಹುದ್ದೆಗಳನ್ನು ಕಾಯ್ದಿರಿಸಲಾಗಿದೆ. ಇದಕ್ಕೆ ನೇಮಕಾತಿ ಇಲ್ಲ, ಇದಕ್ಕೆ ನೇಮಕಾತಿ ಮಾಡುವುದಿಲ್ಲ. ಇದನ್ನು ಹುದ್ದೆಗಳನ್ನು ಕಾಯ್ದಿರಿಸಲಾಗಿದೆ. ಎಷ್ಟು ಈ ಆದೇಶದಲ್ಲಿ ಇರುವಂತ ಮಾಹಿತಿ. ಥ್ಯಾಂಕ್ ಯು. ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ಥ್ಯಾಂಕ್ ಯು.